ನಮಸ್ಕಾರ. ಎಲ್ಲರಿಗೂ ಒಂದು ಪ್ರಶ್ನೆ ಕಾಡುತ್ತಿರುತ್ತೆ. ಉದ್ಯಮಶೀಲತೆ ಅಂದ್ರೆ ಎಂಟರ್ಪ್ರೆನರ್ಶಿಪ್ ಇದು ಎಲ್ಲರಿಗೂ ಸಾಧ್ಯನಾ? ಸಿನಿಮಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸೋ ಹಾಗೆ ಇದು ಅಷ್ಟು ಸುಲಭನಾ? ಅಥವಾ ಇದರ ಹಿಂದಿನ ರಿಯಾಲಿಟಿ ಬೇರೆನೇ ಇದೆಯಾ? ಬನ್ನಿ ಈ ಕಟ್ಟುಕತೆಗಳ ಆಚೆಗಿನ ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಭಾರತದ ಸ್ಟಾರ್ಟ್ಅಪ್ ಜಗತ್ತು ಎಷ್ಟು ದೊಡ್ಡದಿದೆ ಅಂತ ನೋಡೋಣ. ನೀವೇ ಯೋಚನೆ ಮಾಡಿ, ಇವತ್ತು ಭಾರತದಲ್ಲಿ 90,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ. ಇದು ಇಡೀ ವಿಶ್ವದಲ್ಲೇ 3ನೇ ಅತಿದೊಡ್ಡ ಇಕೋಸಿಸ್ಟಮ್. ಅದರಲ್ಲೂ ನಮ್ಮ ಬೆಂಗಳೂರಿನಂಥ ನಗರಗಳು ಜಾಗತಿಕ ಸ್ಟಾರ್ಟ್ಅಪ್ ಹಬ್ಗಳಾಗಿವೆ. ಇದು ದೇಶದ ಯುವ ಉದ್ಯಮಿಗಳಿಗೆ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಆಂಟ್ರಪ್ರನರ್ಶಿಪ್ ಅಂದ ತಕ್ಷಣ ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ. ಕೆಲ್ಸ ಬಿಟ್ಟು ಯಾವುದೋ ಒಂದು ದೊಡ್ಡ ಐಡಿಯಾ ಇಟ್ಕೊಂಡು ರಾತ್ರೋರಾತ್ರಿ ಶ್ರೀಮಂತರಾಗೋದು ಅಂತ. ಅದೇ ರಿಯಾಲಿಟಿ ಪೂರ್ತಿ ಬೇರೆ. ಉದ್ಯಮಶೀಲತೆ ಅನ್ನೋದು ಶಿಸ್ತುಬದ್ಧವಾದ ಸೃಜನಶೀಲತೆ ಮತ್ತು ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ಜವಾಬ್ದಾರಿ ತಗೊಳ್ಳೋ ಒಂದು ಪ್ರಜ್ಞಾಪೂರ್ವಕ ಪ್ರೋಸೆಸ್. ಇದು ಅದೃಷ್ಟದ ಆಟ ಅಲ್ಲ, ಇದೊಂದು ತಂತ್ರಗಾರಿಕೆ. ಹಾಗಾದ್ರೆ ಒಂದು ಬಿಸ್ನೆಸ್ನಲ್ಲಿ ಯಶಸ್ಸು ಗಳಿಸೋಕೆ ಬರೀ ಸ್ಕಿಲ್ಸ್ ಇದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕಿಂತ ತುಂಬಾನೇ ಮುಖ್ಯವಾಗಿ ಬೇಕಾಗಿರೋದು ಒಂದು ಸ್ಪೆಷಲ್ ಮೈಂಡ್ಸೆಟ್. ಸೊ ಏನಿದು ಸಕ್ಸೆಸ್ಫುಲ್ ಮೈಂಡ್ಸೆಟ್ನ ಸೀಕ್ರೆಟ್? ಈಗ ನೋಡೋಣ. ಲಿಂಕ್ಡ್ಇನ್ನ ಸಹ ಸಂಸ್ಥಾಪಕ ರೀಡ್ ಹಾಫ್ಮನ್ ಅವ್ರು ಹೇಳೋ ಒಂದು ಮಾತಿದೆಯಲ್ಲ, ಅದು ಆಂಟ್ರಪ್ರೆನರ್ಶಿಪ್ನ ಸಾರವನ್ನೇ ಹಿಡಿದಿಡುತ್ತೆ. ಉದ್ಯಮಿ ಅಂದ್ರೆ ಬಂಡೆ ಮೇಲಿಂದ ಧುಮುಕಿ ಕೆಳಗೆ ಬೀಳುವಷ್ಟರಲ್ಲಿ ಒಂದು ಪ್ಲೇನ್ ಕಟ್ಟೋನು ಅಂತ. ಇದರರ್ಥ ಈ ಜರ್ನಿಯಲ್ಲಿ ಅನಿಶ್ಚಿತತೆ ಮತ್ತು ಕ್ರಿಯೇಟಿವಿಟಿ ಎರಡೂ ಜೊತೆಯಾಗೇ ಇರುತ್ತೆ. ಹಾಗಾದ್ರೆ ಆ ಸಕ್ಸೆಸ್ಫುಲ್ ಮೈಂಡ್ಸೆಟ್ಗೆ ಇರಬೇಕಾದ ಗುಣಗಳು ಯಾವುವು? 4 ಮುಖ್ಯವಾದ ಅಂಶಗಳಿವೆ. ಮೊದಲನೇದು ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ. ಎರಡನೇದು ರೆಸಿಲಿಯನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವ. ಮೂರನೇದು ಅಟಾನಮಿ ಅಂದ್ರೆ ಸ್ವಾಯತ್ತತೆ. ಮತ್ತು ಕೊನೆಯದಾಗಿ ಇನಿಷಿಯೇಟಿವ್ ಅಂದ್ರೆ ಉಪಕ್ರಮ. ಉದಾಹರಣೆಗೆ ನೋಡಿ, ಓಲಾ ಸಂಸ್ಥಾಪಕರು ಭಾರತದಲ್ಲಿನ ಟ್ರಾನ್ಸ್ಪೋರ್ಟ್ ಸಮಸ್ಯೆಯನ್ನು ಕುತೂಹಲದಿಂದ ನೋಡಿ ಅದಕ್ಕೆ ಒಂದು ಹೊಸ ಪರಿಹಾರ ಸೃಷ್ಟಿಸಿದ್ರು. ಅದೇ ಇನಿಷಿಯೇಟಿವ್ನ ಪವರ್. ನಮ್ಮ ಹೆಮ್ಮೆಯ ಉದ್ಯಮಿ ರತನ್ ಟಾಟಾ ಅವರ ಈ ಮಾತನ್ನು ಕೇಳಿ. ಇದು ಸ್ವಾಯತ್ತತೆ ಮತ್ತೆ ಇನಿಷಿಯೇಟಿವ್ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಡುವುದಿಲ್ಲ. ನಾನು ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಅವನ್ನು ಸರಿ ಮಾಡ್ತೇನೆ ಅಂತಾರೆ ಅವರು. ಇದುವೇ ಒಬ್ಬ ನಿಜವಾದ ಉದ್ಯಮಿಯ ಧೈರ್ಯ ಅಲ್ವಾ? ಈಗ ಗ್ರಿಟ್ ಅನ್ನೋ ಒಂದು ಪದದ ಬಗ್ಗೆ ಮಾತಾಡೋಣ. ಇದನ್ನ ಛಲ ಅಂತಾನೂ ಕರೀಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ, ಎಷ್ಟೇ ಕಷ್ಟ ಬರ್ಲಿ ಜಗ್ಗದೆ ಅದೇ ಪ್ಯಾಷನ್ನಿಂದ ಮುಂದೆ ಹೋಗೋ ಕೆಪಾಸಿಟಿ. ಎಷ್ಟೋ ಸಕ್ಸಸ್ಫುಲ್ ಉದ್ಯಮಿಗಳು ತಮ್ಮ ಮೊದಲ ಪ್ರಯತ್ನದಲ್ಲಿ ಫೇಲ್ ಆಗಿರ್ತಾರೆ. ಆದ್ರೆ ಅವರ ಆ ಛಲವೇ ಅವರನ್ನು 2ನೇ 3ನೇ ಪ್ರಯತ್ನಕ್ಕೆ ತಳ್ಳಿರುತ್ತೆ. ಈ ಜರ್ನಿ ಶುರು ಮಾಡೋಕ್ಕೂ ಮುಂಚೆ ನಮ್ಗೆ ನಾವೇ ಒಂದು ಕನ್ನಡಿ ಹಿಡಿದು ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಾವು ಇದಕ್ಕೆ ರೆಡಿ ಇದ್ದೀವಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಒಂದು ಸೇಫ್ ಆಗಿರೋ ಲೈಫಿಗಿಂತ ಯಾವ್ದಾದ್ರೂ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಕೆಲಸ ಮಾಡೋಕೆ ಪ್ರೇರಣೆ ಸಿಗುತ್ತಾ? ನಿಜವಾದ ಚಾಲನಾ ಶಕ್ತಿ ಯಾವುದು? ಎರಡನೇದು, ಉದ್ಯಮದ ಆರಂಭದ ದಿನಗಳಲ್ಲಿ ಆದಾಯ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅಂತಹ ಅನಿಶ್ಚಿತತೆಯನ್ನು ನಿಭಾಯಿಸೋಕೆ ಯಾವುದೇ ಸೇಫ್ಟಿ ನೆಟ್ ಇಲ್ದೆ ಕೆಲಸ ಮಾಡೋಕೆ ಧೈರ್ಯ ಇದೆಯಾ? ಇದು ನಮ್ಮ ಮೆಂಟಲ್ ಸ್ಟ್ರೆಂತ್ನ ಟೆಸ್ಟ್ ಇದ್ದಾಗೆ. ಮತ್ತು ಮೂರನೇ, ಬಹುಶಃ ಅತೀ ಮುಖ್ಯವಾದ ಪ್ರಶ್ನೆ, ನೀವ್ ತಗೊಂಡ ನಿರ್ಧಾರದ ರಿಸಲ್ಟ್ ಅದು ಒಳ್ಳೇದಾಗ್ಲಿ ಅಥವಾ ಕೆಟ್ಟದ್ದಾಗ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋಕೆ ಮನಸ್ಸಿದೆಯಾ? ಆ ಓನರ್ಶಿಪ್ ಮೈಂಡ್ಸೆಟ್ ಇದೆಯಾ? ಸರಿ, ನಮ್ಮ ಬಗ್ಗೆ ನಮ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದ್ಮೇಲೆ ಮುಂದಿನ ಹೆಜ್ಜೆ ನಮ್ಮದೇ ಆದ ದಾರಿಯನ್ನ ಹುಡ್ಕೊಳ್ಳೋದು. ಯಾಕಂದ್ರೆ ಆಂಟ್ರಪ್ರೆನರ್ಶಿಪ್ಗೆ ಒಂದೇ ದಾರಿ ಅಂತ ಇಲ್ಲ, ಇಲ್ಲಿ ದಾರಿಗಳು ಹಲವು. ಎಂಟರ್ಪ್ರೆನರ್ಶಿಪ್ನಲ್ಲಿ ನೋಡಿ, ಬೇರೆ ಬೇರೆ ಮಾಡೆಲ್ಗಳಿವೆ. ಮೊದಲನೆಗೆ ಫ್ರೀಲಾನ್ಸರ್. ಇವರು ತಮ್ಮ ಸ್ಕಿಲ್ಸ್ ಅನ್ನೇ ಮಾರಾಟ ಮಾಡ್ತಾರೆ. ಉದಾಹರಣೆಗೆ ಲಿಂಕ್ಡ್ಇನ್ನಲ್ಲಿ ಕಂಟೆಂಟ್ ಬರೆಯೋರು. ಎರಡನೇದು ಎಸ್ಎಂಇ ಫೌಂಡರ್ಸ್ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸ್ಥಾಪಕರು. ಒಂದು ಚಿಕ್ಕ ಅಂಗಡಿಯಿಂದ ಶುರುವಾದ ಹಲ್ದಿರಾಮ್ಸ್ ತರ ಸಮುದಾಯ ಆಧಾರಿತ ವ್ಯಾಪಾರ ಕಟ್ಟೋದು. ಮೂರನೇದು ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂದ್ರೆ ಸಾಮಾಜಿಕ ಉದ್ಯಮಿಗರು. ಇವರು ಸಮಾಜದ ಯಾವುದೋ ಒಂದು ಸಮಸ್ಯೆಗೆ ಒಂದು ಸಸ್ಟೇನಬಲ್ ಪರಿಹಾರ ಕಂಡಿಡ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಸೆಲ್ಕೋ ಇಂಡಿಯಾ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ದಾರಿಗಳು ಫಿಕ್ಸ್ ಆಗಿಲ್ಲ. ನಮ್ಮ ಜರ್ನಿ ಯಾವಾಗ ಬೇಕಾದ್ರೂ ಬದಲಾಗಬಹುದು. ಒಬ್ಬ ಫ್ರೀಲ್ಯಾನ್ಸರ್ ಆಗಿ ಶುರು ಮಾಡಿ ಮುಂದೆ ಒಂದು ದೊಡ್ಡ ಕಂಪನಿಯ ಫೌಂಡರ್ ಆಗಬಹುದು, ಅಥವಾ ಒಂದು ಫ್ಯಾಮಿಲಿ ಬಿಸ್ನೆಸ್ ಗ್ಲೋಬಲ್ ಲೆವೆಲ್ಗೆ ಹೋಗಬಹುದು. ಹಾಗಾದ್ರೆ ಆಂಟ್ರಪ್ರೆನ್ಯೂರ್ಶಿಪ್ ಅಂದ್ರೆ ಅದೊಂದು ಬರೀ ಲೇಬಲ್ಲ ಅಥವಾ ಒಂದು ಹುದ್ದೆನಾ? ಖಂಡಿತ ಇಲ್ಲ. ಅದೊಂದು ನಿರಂತರವಾದ ಪಯಣ. ಇದರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ, ಆಂಟ್ರಪ್ರೆನರ್ಶಿಪ್ ಅನ್ನೋದು ತಲುಪಬೇಕಾದ ಒಂದು ಜಾಗ ಅಲ್ಲ, ಬದಲಿಗೆ
ಇದು ಈ ಪ್ರಪಂಚದ ಜೊತೆ ನಾವು ಬೆರೆಯುವ ಒಂದು ರೀತಿ. ಸಮಸ್ಯೆಗಳನ್ನ ಗುರುತಿಸಿ ಅದಕ್ಕೆ ಮೌಲ್ಯಯುತವಾದ ಪರಿಹಾರಗಳನ್ನ ಸೃಷ್ಟಿಸುವ ಒಂದು ಮೈಂಡ್ಸೆಟ್ ಅಷ್ಟೇ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠಗಳೇನು? ಮೊದಲನೇದಾಗಿ ಸೆಲ್ಫ್ ಅವೇರ್ನೆಸ್, ಅಂದರೆ ಆತ್ಮ ಅರಿವು. ಇದು ಸ್ಟಾರ್ಟಪ್ಗೆ ಬೇಕಾದ ತುಂಬಾನೇ ಮುಖ್ಯವಾದ, ಆದ್ರೆ ಎಲ್ಲರೂ ಕಡೆಗಣಿಸೋ ಸ್ಕಿಲ್. ಎರಡನೇದು, ದಾರಿಗಳು ಹಲವು, ಎಲ್ಲಾ ದಾರಿಗಳು ಸರಿ. ಮೂರನೇದು, ಸಕ್ಸಸ್ ಅಂದ್ರೆ ಕೇವಲ ರಿಸಲ್ಟ್ ಅಲ್ಲ, ಅದು ನಮ್ಮ ಬೆಳವಣಿಗೆಯ ಜರ್ನಿ. ಮತ್ತು ಕೊನೆಯದಾಗಿ, ಸ್ವಂತ ಉದ್ಯಮ ಶುರು ಮಾಡೋ ಆಂಟ್ರಪ್ರೆನರ್ಸ್ ಮತ್ತು ಒಂದು ಕಂಪನಿಯೊಳಗೆ ಹೊಸತನ ತರೋ ಇಂಟ್ರಪ್ರೆನರ್ಗಳು ಇಬ್ಬರೂ ನಮ್ಮ ಸಮಾಜಕ್ಕೆ ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಹಚ್ಚಲು ಇಷ್ಟಪಡ್ತೇನೆ. ನಾನೊಬ್ಬ ಉದ್ಯಮಿಯಾಗಬಹುದಾ ಅಂತ ಕೇಳ್ಕೊಳ್ಳೋ ಬದಲು ಹೀಗೆ ಕೇಳ್ಕೊಳ್ಳಿ: ಯಾವ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರೆ ಅದು ನಿಜವಾಗ್ಯೂ ಯೋಗ್ಯ ಅನ್ಸುತ್ತೆ? ಈ ಪ್ರಶ್ನೆಗುತ್ತರ ಸಿಕ್ರೆ ಬಹುಶಃ ನಿಮ್ಮ ದಾರಿಯೂ ಸಿಗಬಹುದು.